ಬಿಡ್ರಿ ಹಿಂಗೆ. ಹಿಡ್ಕೊಳ್ಳಿ. ಬ್ರದರ್ ಪರಿಚಯ ಮಾಡ್ಕೊಡಿ ತಮ್ಮದು. ಬ್ರದರ್, ನನ್ನ ಹೆಸರು ಮೋಹನ್ ಅಂತ. ಹಾಂ. ಪುರವಿನಪಾಳ್ಯ ವಿಲೇಜು, ಹಾರೋಹಳ್ಳಿ ತಾಲೂಕು, ಬೆಂಗಳೂರು ಸೌತ್ ಡಿಸ್ಟಿಕ್. ಇದು ನಿಮ್ಮ ಮನೇಲೇ ಹುಟ್ಟಿರೋ ಕರು? ಹೌದು, ಮನೆ ಕರು. ಹಿಂದೆ ಇರೋ ಹಸುದಲ್ವಾ? ಹೌದು, ಈ ಹಸುದು. ಈ ಹಸುದು ಯಾವ ಊರಿಗೆ ಹುಟ್ಟಿರೋದು ಕರು? ಇದು ದಾಸರಳ್ಳಿ ಡಾನ್ ಬ್ರದರ್. ಡಾನ್. ಹಾಂ. ಎಷ್ಟು ತಿಂಗಳಾಗಿದೆ ಕರುಗೆ? ಇದು ನವೆಂಬರ್ 18 ಹುಟ್ಟಿದ್ದು. ಒಟ್ಟಲ್ಲಿ 18 ಬಂದರೆ 8 ತಿಂಗಳಾಗುತ್ತೆ ಕರುಗೆ. ಮೇಂಟೆನೆನ್ಸ್ ಏನೇನು ಮಾಡ್ತಾ ಇದ್ದೀರಾ ಕರುಗೆ? ಮೇಂಟೆನೆನ್ಸ್ ಏನಿಲ್ಲ ಬ್ರದರ್, ನಾರ್ಮಲಾಗಿ ಒಂದು ರವೆ ಬೂಸ ಕೊಡ್ತೀವಿ. ಹಾಂ. ಒಂದೆರಡು ಥರ ಕಾಳು ಮಿಕ್ಸ್ ಮಾಡಿ ಕೊಡ್ತಾ ಇದೀವಿ. ಅದು ಇವಾಗ ರೀಸೆಂಟಾಗಿ. ಹಾಂ ಹಾಂ ಹಾಂ. ಮಾಮೂಲಿ ತಾಯಿನಲ್ಲಿ ಹಾಲು ಕುಡಿದು ಬೆಳೆದಿದೆ ಅಷ್ಟೇ? ಹಾಂ, ಅಷ್ಟೇ. ಹಾಲು ಅಷ್ಟೇ, ಹಾಲೇನು ಕರಿಯಲ್ಲ. ಹಾಂ. ಈ ಸಲ ಹಸುನಲ್ಲಿ ಹಾಲನ್ನು ಕೂಡ ಕಮ್ಮಿ ಆಗೋಯ್ತು. ಸ್ವಲ್ಪ ಮೇಸಂಖ್ಯೆ ಜಾಸ್ತಿ ಆಯಿತು. ಹೋದ ಸಲ ಒಳ್ಳೆ ಹಾಲು ಕೊಟ್ಟಿತ್ತು. ಕರುಗೂ ಕುಡಿಸಿ ಒಂದು ಅರ್ಧ ಲೀಟ್ರ್ 3/4 ಲೀಟ್ರ್ ಹಾಲು ಕರ್ಕೊತಿದ್ದು. ಅವಾಗ ಇನ್ನೂ ಕರು ಇನ್ನೂ ಭಾರಿ ಇತ್ತು ಹೋದ ಸಲಿಂದು. ಈ ಸಲ ನಾವು ಕರ್ದೇ ಇಲ್ಲ ಹಾಲನ್ನ. ಎಲ್ಲ ಒಂದು ಯಾವ ಕರು ಹಾಕಿತ್ತು? ಹೆಣ್ಗರು ಹಾಕಿತ್ತು. ಅದೇ ದಾಸರಳ್ಳಿ ಊರಿಗೇನೆ ಹೌದು, ಹೆಣ್ಗರು ಹಾಕಿತ್ತು. ಈ ಸಲ ಓರಿ ಕರು ಹಾಕಿತ್ತು? ಹೌದು, ಈ ಸಲ ಓರಿ ಕರು ಹಾಕೈತೆ. ಹಸು ಮತ್ತೆ ಫಲ ಆಗಿದೆಯಾ? ಹೌದು, ಈಗ ಒಂದು ಈ 14 ಬಂದರೆ 5 ತುಂಬಿ 6ಕ್ಕೆ ಬೀಳುತ್ತೆ. 5 ತಿಂಗಳು ತುಂಬೋಗುತ್ತಾ? ಹೌದು, 5 ತಿಂಗಳು ತುಂಬುತ್ತೆ. ಯಾವ ಊರಿ ಬಿಡಿಸಿದ್ದೀರಾ ಹಸು? ಈ ಸಲ ಅಜ್ನಳ್ಳಿ ಮೂರ್ತಣ್ಣರದು. ಅಜ್ನಳ್ಳಿ ಮೂರ್ತಣ್ಣ ಅವ್ರದ್ದು ಯಾವುದು? ಮಹಾರಾಜ ಊರಿ. ಮಹಾರಾಜ. ಹಾಂ, ಮಹಾರಾಜ. ಇಲ್ಲಿಂದ ಅಲ್ಲಿಗೆ ಹೋಗಿ ಬಿಡಿಸಿದ್ದೀರಾ? ಹೌದು. ಏನೋ ಹಸು ಹೆಂಗೆ ಅಂತ ಅಂದರೆ ಅದ್ರದ್ದು ಯಾವ ಥರ ಊರಿಗೆ ಕೊಡಿಸ್ತೀವಿ ಆ ಥರ ಕರು ಕೊಡುತ್ತದು. ಒಂದು 2-3 ಸಲ ಮನೇಲಿ ಕರು ಹಾಕೈತೆ. ಎಲ್ಲ ಸಲನೂ ಅಷ್ಟೇ. ನಾವು ಯಾವ ಥರ ಊರಿಗೆ ಕೊಡಿಸ್ತೀವೋ ಅದೇ ಥರ ಕರು ಹಾಕುತ್ತಲ್ಲ, ಆ ರೀಸನಿಂದ ಒಂದು ಧೈರ್ಯ ಕರು ಚೆನ್ನಾಗಿ ಹಾಕತ್ತೆ ಅನ್ನೋದು. ಕರು ನಾಮ ಇದ್ದರೆ ಚೆನ್ನಾಗಿರೋದು. ಹಾಂ ಬ್ರದರ್, ನಾಮ ಇದ್ದರೆ ಚೆನ್ನಾಗಿರೋದು. ಹೋದ ಸಲ ನಾಮ ಜಾಸ್ತಿ ತಗೊಂಡಿತ್ತು, ಈ ಸಲ ನಾಮ ಹೋದ್ಸಲಿ ಜಾಸ್ತಿ ಪ್ಯಾಚ್ ಇತ್ತು ಕರುಗೆ. ಹೌದು, ಹೋದ ಸಲ ಹೆಣ್ಗರು ಟಾಪ್ ಕರು ಕೊಟ್ಟಿತ್ತು ಸರ್. ಬಟ್ ಏನಪ್ಪ ಅಂತ ಅಂದರೆ ಪ್ಯಾಚ್ ತಗೋಬಿಟ್ಟಿತ್ತು, ತಮಿಳ್ನಾಡಿಗೆ ಹೋಯ್ತದು. ಕರು ಇನ್ನೂ ಕುಡಿತಿದ್ಯಾ ಇಲ್ಲ ಹಾಲು ಬಿಟ್ಟೈತಾ? ಇಲ್ಲ, ಕುಡಿತಾ ಐತೆ. ಅಂದರೆ ನಾವು ಹಸಿನ ಜೊತೆ ಇವಾಗ ಈಚೆ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ದೀವಿ 1 ತಿಂಗಳಿಂದ. ಈ ಹಸಿರು ಬಂದಾಗಿಂದ ಅಲ್ಲೇ ಕುಡ್ಕೊಳ್ಳುತ್ತೆ. ಇನ್ನೊಂದು ತಿಂಗಳು? ಹಾಂ, ಅಷ್ಟೇ. ಇನ್ನೊಂದು ತಿಂಗಳು ಕುಡಿಸುತ್ತೆ. ಕುಡಿಸಾದ್ಮೇಲೆ ಒದ್ಬಿಡುತ್ತೆ. ಕರು ಯಾರು ಕೇಳ್ತಾ ಇದ್ದಾರಾ? ವ್ಯಾಪಾರಕ್ಕೆ ಇಟ್ಟಿದ್ದೀರಾ? ಆ ಕರು ತುಂಬ ಜನ ಕೇಳಿದ್ರು. ಒಂದು 5-6 ತಿಂಗಳು ಕರಿನಲ್ಲೆಲ್ಲ ಕೇಳಿದ್ರು. ನಾವು ಕೊಡಲ್ಲ ಅಂತ ಇನ್ನೂ ಒಂದಷ್ಟು ದಿನ ನಾವು ಕಾಯಿಸಿ ಕಳಿಸ್ಕೊಳ್ಳೋಣ ಅಂತ ಕೊಟ್ಟಿರಲಿಲ್ಲ. ಈಗ ಯಾರು ಬಂದರೆ ನೋಡೋಣ, ಕೊಡ್ತೀರಾ? ಹಾಂ. ಪೆರುವೈನಪಾಳ್ಯ. ಪೆರುವೈನಪಾಳ್ಯ ಇಲ್ಲ ಗಬ್ಬಾಡಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಗೊತ್ತಾಗುತ್ತೆ. ಮೊಬೈಲ್ ನಂಬರ್ ತಿಳಿಸಿ ಹೆಂಗೆ ತಮ್ಮದು? 8197370614. 2 ನಾಮ ತೊಗೊಂಡಿದ್ರೆ ಕರು ಚೆನ್ನಾಗಿರೋದು. ನಾಮ ತೊಗೊಂಡು ಲೈನು ಗೀನೆಲ್ಲ ಚೆನ್ನಾಗಿದೆ. ಕಮ್ಮಿ ಬೀಜಕ್ಕೆ ಆಗೋದು. ಹೌದು, ಬೀಜಕ್ಕೆ ಆಗ್ತಿತ್ತು. ಹಸುನು ಹಳೆ ಹಸು ಅಲ್ವಾ? ಹೌದು, ಹಳೆ ಹಸು ಸರ್. ಒಂದು 5ನೇ ಸೂಲು ಕರು. ಮುಂಚೆ 2 ಸೂಲು ಹೆಣ್ಗರು ಕೊಟ್ಟಿತ್ತು, 1 ಸೂಲು ಊರ್ಗರು ಕೊಟ್ಟಿತ್ತು. ಮತ್ತೆ ಹೆಣ್ಗರು ಕೊಡ್ತು, ಈ ಸಲ ಊರ್ಗರು. ನಿಮ್ಮ ಮನೇಲಿ ಇದು 2ನೇ ಸೂಲು? 2 ಸೂಲು ಕರು ಹಾಕೈತೆ. 1ನೇ ಸೂಲಿಗೆ 5 ತಿಂಗಳು ಫಲ. ಅದು ಮೂಲ ಬಂದು ಗೊಲ್ರು ದೊಡ್ಡಿದ್ದು. ಅಲ್ಲಿಂದ ದಾಸರಳ್ಳಿಗೆ ಬಂದಿತ್ತು. ದಾಸರಳ್ಳಿಯಿಂದ ಪುಟ್ಟಾಡೆ ವರ್ಷಕ್ಕೆ ಬಂತು. ಪುಟ್ಟಾಡೆ ವರ್ಷದಿಂದ ನನ್ನ ಫ್ರೆಂಡ್ ಹತ್ರನೇ ಇತ್ತು, ನಾನು ತೊಗೊಂಡೆ. ಓಕೆ ಅಮ್ಮ, ಥ್ಯಾಂಕ್ಸ್.